ಸ್ನೇಹಿತರೆ, ಅವನು ನರರೂಪದ ರಾಕ್ಷಸ, ನರಭಕ್ಷಕ, ಕಪ್ಪು ಮಾಂಸ ಪರ್ವತ. ಅವನ 6 ಅಡಿ 4 ಅಂಗುಲದ ದೇಹ ಇಡೀ ಉಗಾಂಡ ದೇಶವನ್ನೇ ನಿದ್ದೆಗೆಡಿಸಿತು. 19,000 ಜನರನ್ನು ಹೀನಾಮಾನವಾಗಿ ಕೊಂದಿದ್ದ ಅವನು ಜಗತ್ತಿನ ಇನ್ನೊಬ್ಬ ಕ್ರೂರಿ ಮೊಹಮ್ಮದ್ ಗಡಾಫಿಯ ಸ್ನೇಹಿತ. ಸ್ನೇಹಿತರೆ, ಆಫ್ರಿಕಾದ ಕೌತುಕಗಳ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಈ ಕೂಡಲೇ ಆ ವಿಡಿಯೋನ ನೋಡಿ. ಈ ಭೂಮಿ ಮೇಲೆ ಒಳ್ಳೆ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ, ಅದರ ದುಪ್ಪಟ್ಟು ಈ ರೀತಿಯ ನರಭಕ್ಷಕರು ಸಿಗ್ತಾರೆ. ಈ ಈದಿ ಅಮೀನ್ ಭಾರತೀಯರನ್ನು ಉಗಾಂಡ ದೇಶದಿಂದ ನಿಂತ ಜಾಗದಿಂದನೇ ಓಡಿಸಿದ್ದ. ಆ ಭಾರತೀಯರನ್ನು ಹೀನಾಮಾನವಾಗಿ ಹೊರದಬ್ಬಿದ್ದ. ಅವನಿಗೆ ಶಾಪ ಹಾಕದ ಕೈಗಳಿಲ್ಲ. ಅವನಿಂದ ಅದೆಷ್ಟು ಭಾರತೀಯರು ನಿಟ್ಟುಸಿರು ಬಿಟ್ಟಿದ್ರು. ಆ ಬಡ ದೇಶದಲ್ಲಿ ರಕ್ತದ ಕಾಲುವೆಯೇ ಹರಿದಿತ್ತು. ಸೈನಿಕರು ಅನುಮಾನಾಸ್ಪದ ವ್ಯಕ್ತಿಗಳು ಅಂತ ಏನಿಲ್ಲ ಅಂದರೂ ಸರಿಸುಮಾರು 3 ಲಕ್ಷ ಜನರ ಮಾರಣ ಹೋಮ ನಡೆಸಿದ ಈ ಈದಿ ಅಮೀನ್. ಅಲ್ಲಿರೋ ಗೋಡೆಗಳು ಈದಿ ಅಮೀನ್ನ ಕ್ರೂರತ್ವವನ್ನು ಸಾರಿ ಹೇಳುತ್ತವೆ. ಗೋಡೆಗಳ ಮಧ್ಯೆ ಸತ್ತವರ ಅಸಹಾಯಕ ನೋವಿನ ಆಕ್ರಂದನ ಹೆಜ್ಜೆ ಹೆಜ್ಜೆಗೂ ಕೇಳಿಬರುತ್ತೆ. ನರಭಕ್ಷಕ ಪ್ರಾಣಿಗಳು ನಾಚುವಂತೆ ಅವನು ತನ್ನ ಕ್ರೂರತ್ವವನ್ನು ಮೆರಿತಾ ಇದ್ದ. ಸ್ನೇಹಿತರೆ, ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಆಲ್ ನೋಟಿಫಿಕೇಷನ್ ಬೆಲ್ ಐಕನ್ ಒತ್ತುವುದರ ಮೂಲಕ ನನ್ನ ಯೂಟ್ಯೂಬ್ ಚಾನಲ್ನ ಚಂದಾದಾರರಾಗಿ. ಸಾವಿರದ 1924 ಉಗಾಂಡದ ಕಾಕುವಾ ಅನ್ನೋ ಬುಡಕಟ್ಟಿನಲ್ಲಿ ಜನ್ಮ ತಾಳ್ತಾನೆ ಈ ಈದಿ ಅಮೀನ್. ಆಗ ಉಗಾಂಡ ದೇಶ ಕೂಡ ಭಾರತೀಯರ ಥರ ಬ್ರಿಟಿಷರ ಆಳ್ವಿಕೆಗೆ ದಬ್ಬಾಳಿಕೆಗೆ ಒಳಪಟ್ಟಿತ್ತು. ಈ ಈದಿ ಅಮೀನ್ನ ಬುಡಕಟ್ಟಾಗಿರೋ ಕಾಕುವಾ ತುಂಬ ಕ್ರೂರತ್ವ ಸ್ವಭಾವವನ್ನು ಹೊಂದಿತ್ತು. ಆ ಕಾಕುವಾ ಬುಡಕಟ್ಟುಗಳು ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುವುದರೊಂದಿಗೆ ಮನುಷ್ಯರನ್ನು ಕೊಲೆ ಮಾಡಿ ಮನುಷ್ಯರ ಮಾಂಸವನ್ನು ಸೇವನೆ ಮಾಡ್ತಾಯಿದ್ರು. ಈ ಪರಿಸರದಲ್ಲಿ ಈದಿ ಅಮೀನ್ ಬೆಳಿತಾನೆ. ಆವಾಗ ಈದಿ ಅಮೀನ್ನ ತಂದೆ ತಾಯಿಗಳು ಬೇರೆ ಬೇರೆ ಆಗ್ತಾರೆ. ಆಮೇಲೆ ಈದಿ ಅಮೀನ್ನ ತಾಯಿ ಈದಿ ಅಮೀನ್ನ ಕರ್ಕೊಂಡು ಉಗಾಂಡದ ಬಾಂಬೋ ಅನ್ನೋ ಸಿಟಿಗೆ ಬರ್ತಾಳೆ. ಈದಿ ಅಮೀನ್ನ ತಾಯಿ ಎಷ್ಟು ಹಣಕಾಸಿನಲ್ಲಿ ನಿಶಕ್ತಿಯನ್ನು ಹೊಂದಿದ್ರು ಅಂದರೆ ಈದಿ ಅಮೀನ್ ಹೈಸ್ಕೂಲು ಅಂದರೆ ಪ್ರೌಢಶಾಲೆಯನ್ನು ಕೂಡ ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ. ಅವನ ವಿದ್ಯಾಭ್ಯಾಸ 9ನೇ ತರಗತಿಗೆ ಮುಗಿಯುತ್ತೆ. ತನ್ನ 15ನೇ ವಯಸ್ಸಿನಿಂದ 21ನೇ ವಯಸ್ಸಿನವರೆಗೂ ಈದಿ ಅಮೀನ್ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಸಾಮಾನ್ಯ ಜನರಂತೆ ಜೀವನ ನಡೆಸ್ತಾ ಇರ್ತಾನೆ. ಆಮೇಲೆ ಅವನು ತನ್ನ 21ನೇ ವಯಸ್ಸಿಗೆ ಬ್ರಿಟಿಷ್ ಮಿಲಿಟರಿಗೆ ಸೇರ್ಕೋತಾನೆ. ಅಲ್ಲಿ ಅವನು ಅಸಿಸ್ಟೆಂಟ್ ಕುಕ್ ಅಂದರೆ ಕುಕ್ಕರ್ಗಳ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. 6 ಅಡಿ 4 ಇಂಚಿನ ಕಡುಕಪ್ಪು ವರ್ಣದ ಉಗಾಂಡದ ದೇಸಿ ಭಾಷೆಯನ್ನು ಮಾತನಾಡುವ ಈ ಅವಿದ್ಯಾವಂತ ಕೆಲಸಗಾರನ ಬಗ್ಗೆ ಬ್ರಿಟಿಷರು ಬಹಳ ಬೇಗ ಅವನ ಕೆಲಸವನ್ನು ಬೆಚ್ಕೋತಾ ಇರ್ತಾರೆ. ಹಾಗೂ ಅವನ ಮೇಲೆ ಯಾವಾಗಲೂ ಒಂದು ಕಣ್ಣನ್ನು ಈ ಬ್ರಿಟಿಷರು ಇಟ್ಟಿರ್ತಾರೆ. ಅವನು ಆ ಬ್ರಿಟಿಷ್ ಮಿಲಿಟರಿನಲ್ಲಿ ಬ್ರಿಟಿಷರು ಕಾಲಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡು ಬ್ರಿಟಿಷರ ಗುಲಾಮರಾಗಿ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದ ಈ ಈದಿ ಅಮೀನ್. ಈ ಈದಿ ಅಮೀನ್ ಬಾಕ್ಸಿಂಗ್, ರಗ್ಬಿ, ಸ್ವಿಮ್ಮಿಂಗ್ಗಳನ್ನು ಕಲಿಯುವುದರ ಮೂಲಕ ಬ್ರಿಟಿಷ್ ಮಿಲಿಟರಿ ಕೂಟದಲ್ಲಿ ಹೆಸರುವಾಸಿಯಾಗ್ತಾನೆ. ಬ್ರಿಟಿಷರಿಗೆ ಉಗಾಂಡದ ಸಂಪೂರ್ಣ ಹಿಡಿತವನ್ನು ಸಾಧಿಸಲು ಅವರಿಗೊಬ್ಬ ದಂಡನಾಯಕನ ಅಗತ್ಯ ಇತ್ತು. ಅವನು ಬ್ರಿಟಿಷರಿಗೆ ಅದೆಷ್ಟು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದ ಅಂದರೆ ಅವನು ತನ್ನ ಜನಗಳನ್ನು ಅಂದರೆ ಉಗಾಂಡದ ಜನಗಳನ್ನು ಕೊಲೆ ಮಾಡೋಕ್ಕೂ ಶುರು ಮಾಡಿಬಿಡ್ತಾನೆ. ಕಾಲ ಕಳೆದಂತೆ ಈದಿ ಅಮೀನ್ನ ಬ್ರಿಟಿಷರು ಅತ್ಯಂತ ಉನ್ನತ ಸ್ಥಾನಕ್ಕೆ ಏರಿಸ್ತಾರೆ. 1952ರಿಂದ ಹಿಡಿದು 66ರ ತನಕ ಮಾಮಾವ್ ಅನ್ನೋ ಚಳುವಳಿಯಲ್ಲಿ ಕೀನ್ಯಾ ಮತ್ತು ಸೊಮಾಲಿಯಾದ ವಿರುದ್ಧ ಈ ಈದಿ ಅಮೀನ್ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಬ್ರಿಟಿಷರು ತಮ್ಮ ಆಧಿಪತ್ಯವನ್ನು ಕೀನ್ಯಾ ಮತ್ತು ಸೊಮಾಲಿ ಅನ್ನೋ ದೇಶಗಳ ಮೇಲೆ ಸಾಧಿಸಬೇಕಿತ್ತು. ಅದಕ್ಕೆ ಬ್ರಿಟಿಷರು ಈ ಈದಿ ಅಮೀನ್ನ ಬೆಂಬಲ ಪಡೀತಾರೆ. ಈ ಈದಿ ಅಮೀನ್ ಆ ಹೋರಾಟ ಮಾಡಬೇಕಾದ್ರೆ ಅಲ್ಲಿನ ಕೀನ್ಯಾ ಮತ್ತು ಸೊಮಾಲಿಯಾದ ಜನಗಳನ್ನು ಜೀವಂತವಾಗಿ ಸುಟ್ಟು ಹಾಕ್ತಾನೆ. ಅವನ ಈ ಪ್ರಾಮಾಣಿಕತೆಯನ್ನು ನೋಡಿದ ಬ್ರಿಟಿಷ್ ಅಧಿಕಾರಿಗಳು ಅವನನ್ನು ಉಗಾಂಡದಲ್ಲಿನ ಸುಪ್ರೀಂ ಬ್ರಿಟಿಷ್ ಅಧಿಕಾರಿಯಾಗಿ ಅಂದರೆ ಸೇನಾ ಅಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಈ ನಡುವೆ ಅವನಿಗೆ ಒಬ್ಬ ಸ್ನೇಹಿತ ಸಿಗ್ತಾನೆ. ಅವನ ಹೆಸರು ಮಿಲ್ಟನ್ ಓಬೆಟ್ ಅಂತ. ಈ ಮಹಾನ್ ಭಾವ ಕೂಡ ಬ್ರಿಟಿಷ್ ಸರ್ಕಾರದಲ್ಲಿ ಉನ್ನತ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಹೀಗಿದ್ದಾಗ ಉಗಾಂಡವನ್ನು ಆಳ್ವಿಕೆ ಮಾಡೋಕ್ಕೆ ಬ್ರಿಟಿಷರಿಗೆ ಕಪ್ಪ ಕಾಣಿಕೆ ಕೊಡೋಕ್ಕೆ ಉಗಾಂಡದಲ್ಲಿ ಒಬ್ಬ ಪ್ರೆಸಿಡೆಂಟ್ನ ಅವಶ್ಯಕತೆ ಇತ್ತು. ಆವಾಗ ಮಿಲ್ಟನ್ ಓಬೆಟ ಉಗಾಂಡದ ಪ್ರೆಸಿಡೆಂಟ್ ಆಗ್ತಾನೆ. ಅವನ ಕೈ ಕೆಳಗಡೆ ಉಗಾಂಡದ ಸುಪ್ರೀಂ ಸೇನಾ ಅಧಿಕಾರಿಯಾಗಿ ಅವನ ಸ್ನೇಹಿತ ಈದಿ ಅಮೀನ್ ನೇಮಕಗೊಳ್ತಾನೆ. ತನ್ನ ಗೆಳೆಯ ಬೋಟನ್ ಪ್ರೆಸಿಡೆಂಟ್ ಆಗಿರೋದು ನೋಡಿ ಈದಿ ಅಮೀನ್ಗೆ ಹೊಟ್ಟೆಲ್ ಬೆಂಕಿ ಬಿದ್ದಂಗೆ ಆಯಿತು. ದಿನೇ ದಿನೇ ಈದಿ ಅಮೀನ್ನ ಅಧಿಕಾರವನ್ನು ಸ್ವಂತ ಅವನ ಸ್ನೇಹಿತನೇ ಕಡಿವಾಣ ಹಾಕೋದಕ್ಕೆ ಶುರು ಮಾಡ್ತಾನೆ. ಇದೆಲ್ಲ ಈ ಈದಿ ಅಮೀನ್ಗೆ ಸಹಿಸಲಾರದಷ್ಟು ಕ್ರೂರತ್ವ, ವೈರತ್ವ, ದ್ವೇಷ ಬೆಳೆಯೋಕ್ಕೆ ಶುರು ಆಗುತ್ತೆ. ಅದು ಯಾವ ಮಟ್ಟಕ್ಕೆ ಅಂದರೆ ಈದಿ ಅಮೀನ್ ತನ್ನ ಸ್ನೇಹಿತ ಉಗಾಂಡದ ಪ್ರೆಸಿಡೆಂಟ್ ಅನ್ನೋ ಕೊಲೆ ಮಾಡೋದಕ್ಕೆ ಸಂಚು ಹೊರಡುತ್ತಾನೆ. ಇದನ್ನು ತಿಳಿದ ಬೋಟನ್ ಈದಿ ಅಮೀನ್ನ ಸುಪ್ರೀಂ ಅಧಿಕಾರವನ್ನು ಕಿತ್ಕೊಂಡು ಮಿಲಿಟರಿಯ ಸಾಮಾನ್ಯ ಅಧಿಕಾರಿಯನ್ನಾಗಿ ಅವನನ್ನು ನೇಮಕ ಮಾಡ್ತಾನೆ. ಇದು ಈದಿ ಅಮೀನ್ಗೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ
ಆಗುತ್ತೆ. ಆವಾಗ ಈದಿ ಅಮೀನ್ ತಲೆಗೆ 2 ಆಲೋಚನೆಗಳು ಹುಟ್ಕೊಂಡವು. ಒಂದು, ತನ್ನ ಸ್ನೇಹಿತನನ್ನು ಕೊಲೆ ಮಾಡಬೇಕು, ಇನ್ನೊಂದು ಉಗಾಂಡದ ಪ್ರೆಸಿಡೆಂಟ್ ಆಗಬೇಕು ಅಂತ. ಅದಕ್ಕೋಸ್ಕರ ಈ ಗೋಮುಖ ವ್ಯಾಘ್ರ ಈದಿ ಅಮೀನ್ ಉಗಾಂಡ ಜನಗಳ ಜೊತೆ ಸೇರೋಕ್ಕೆ ಶುರು ಮಾಡ್ತಾನೆ. ಅವರ ಜೊತೆ ಮದುವೆ ಔತಣಕೂಟಗಳಲ್ಲಿ ಊಟ ಮಾಡ್ತಾನೆ, ಅವರ ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸ್ತಾನೆ, ಅವರ ಕಷ್ಟ ಸಂಕಷ್ಟಗಳಿಗೆ ಪರಿಹಾರ ಹುಡುಕ್ತಾನೆ. ಒಟ್ಟಿನಲ್ಲಿ ಅವರಲ್ಲಿ ಒಬ್ಬನಾಗಿ ಇರ್ತಾನೆ. ಅವನ ಮೂಲ ಉದ್ದೇಶ ಇದ್ದದ್ದು ಉಗಾಂಡ ಪ್ರೆಸಿಡೆಂಟ್ ಆಗಬೇಕು ಅಂತ. ಈ ಸಮಯದಲ್ಲಿ ಅಂದಿನ ಪ್ರೆಸಿಡೆಂಟ್ ಆಗಿದ್ದ ಮಿಲ್ಟನ್ ಬೋಟನ್ ಯಾವುದೋ ಕೆಲಸದ ಮೇಲೆ ವಿದೇಶಕ್ಕೆ ಹೋಗ್ತಾನೆ. ಇದೇ ಸಮಯಕ್ಕಾಗಿ ಬಕಪಕ್ಷಿಯಂತೆ ಕಾಯ್ತಾ ಕೂತಿದ್ದ ಈದಿ ಅಮೀನ್ ಉಗಾಂಡದ ಪ್ರೆಸಿಡೆಂಟ್ ಇನ್ನು ಮುಂದೆ ನಾನೇ ಅಂತ ಘೋಷಿಸಿಕೊಳ್ತಾನೆ. ಹೆಂಗಿದ್ರು ಅಲ್ಲಿನ ಜನಗಳಿಗೂ ಇವನ ಪರಿಚಯ ಇತ್ತು. ಇವನು ನಮ್ಮ ಬುಡಕಟ್ಟಿನಿಂದ ಬಂದವನು, ನಮ್ಮ ಕಷ್ಟಗಳೆಲ್ಲ ಇವನಿಂದ ಪರಿಹಾರ ಆಗ್ತವೆ ಅಂತ ತಿಳಿದ ಅಲ್ಲಿನ ಜನ ಇವನು ಉಗಾಂಡದ ಪ್ರೆಸಿಡೆಂಟ್ ಅಂತ ಒಪ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಮುಂದೆ ಉಗಾಂಡದ ಮಾಜಿ ಪ್ರೆಸಿಡೆಂಟ್ ಉಗಾಂಡದ ಒಳಗೆ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಅವನನ್ನು ಈದಿ ಅಮೀನ್ ಉಗಾಂಡದಿಂದನೇ ಬ್ಯಾನ್ ಮಾಡಿ ಇರ್ತಾನೆ. 1972 ಈದಿ ಅಮೀನ್ಗೆ ಒಂದು ಕನಸು ಬೀಳುತ್ತಂತೆ. ಅವನ ಕನಸಿನಲ್ಲಿ ಅಲ್ಲ, ಉಗಾಂಡ ದೇಶ ಕೇವಲ ಉಗಾಂಡದವರಿಗೆ ಮಾತ್ರ ಮೀಸಲಾಗಿರಬೇಕು. ಉಗಾಂಡ ದೇಶದಲ್ಲಿರುವ ಎಲ್ಲ ಏಷ್ಯಾದ ಜನಗಳು ಈ ಕೂಡಲೇ ಉಗಾಂಡದಿಂದ ಆಚೆ ಹೋಗಬೇಕು ಅಂತ ಆ ದೇವರು ಬಂದು ಇವನಿಗೆ ಹೇಳುತ್ತಂತೆ. ಆ ಸಮಯದಲ್ಲಿ ಉಗಾಂಡದಲ್ಲಿ 90% ಭಾರತೀಯರೇ ಇದ್ದರು. ಅವರು ಈ ಉಗಾಂಡ ಅನ್ನೋ ಕಿತ್ತು ತಿನ್ನೋ ಬಡ ದೇಶಕ್ಕೆ 60% ಟ್ಯಾಕ್ಸನ್ನು ಕಟ್ತಾಯಿದ್ರು. ಉಗಾಂಡ ದೇಶಕ್ಕೆ ಆರ್ಥಿಕವಾಗಿ ಬೆಂಬಲವಾಗಿದ್ದ ದೇಶ ಅಂದರೆ ಅದು ಭಾರತದ ಪ್ರಜೆಗಳು ಕಟ್ತಾ ಇದ್ದ ತೆರಿಗೆ. ಅವನು ಆವಾಗ ಯಾವ ರೀತಿ ಕ್ರೂರತ್ವವನ್ನು ಮೆರೀತಾನೆ ಅಂದರೆ, ಉಗಾಂಡದಲ್ಲಿದ್ದ ಭಾರತೀಯರ ಆಸ್ತಿಯನ್ನು ಮುಟ್ಟುಗೋಲು ಹಾಕೋತಾನೆ. ಭಾರತೀಯರನ್ನು ಬರಿಗೈಯಲ್ಲಿ ಉಗಾಂಡ ದೇಶದಿಂದ ಹೊರದಬ್ತಾನೆ. ಅದಕ್ಕೆ ತಯಾರು ಇಲ್ಲದವರನ್ನು ಕತ್ತರಿಸಿ ಮೊಸಳೆಗಳ ಬಾಯಿಗೆ ಹಾಕ್ತಾ ಇದ್ದ. ಇದನ್ನೆಲ್ಲ ಗಮನಿಸ್ತಾ ಇದ್ದ ಉಗಾಂಡದ ಪ್ರಜೆಗಳು ಇವನ ಮೇಲೆ, ಇವನ ಕ್ರೂರತ್ವದ ವಿರುದ್ಧ ಸಿಡಿದು ಬೀಳ್ತಾರೆ. ಯಾಕಂದರೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ಇವನು ಇವತ್ತಲ್ಲ ನಾಳೆ ನಮಗೆ ತೊಂದರೆ ಕೊಟ್ಟೇ ಕೊಡ್ತಾನೆ ಅಂತ. ಈ ರೀತಿ ತನ್ನ ವಿರುದ್ಧ ಬಂದ ಉಗಾಂಡದ ಬುಡಕಟ್ಟು ಜನಗಳ ರುಂಡವನ್ನು ಕತ್ತರಿಸಿ ಬಿಸಾಕ್ತಾನೆ. ಅವನ ಸೈನಿಕ ಕೂಟಗಳು 2 ಪಂಗಡಗಳಾಗಿ ಹುಟ್ಟುಕೊಳ್ಳುತ್ತೆ. ಒಂದು ಈದಿ ಅಮೀನ್ನ ವಿರುದ್ಧವಾಗಿ ನಿಂತರೆ, ಇನ್ನೂ ಒಂದು ಈದಿ ಅಮೀನ್ನ ಪರವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಈದಿ ಅಮೀನ್ ತನ್ನ ವಿರುದ್ಧ ಬಂದ ಸೈನಿಕರನ್ನು ದೊಡ್ಡದಾದಂತಹ 4 ಚೇಂಬರ್ಗಳಿದ್ದಂತಹ ಕೋಣೆಗಳ ಒಳಗೆ, ನೀವು ನಂಬೋದಕ್ಕೂ ಅಸಾಧ್ಯ ಅನಿಸಬಹುದು, ಜನರನ್ನು 1 ಬ್ಯಾಚು 2 ಬ್ಯಾಚು ಅಂತ ಒಟ್ಟು 19,000 ಸೈನಿಕರನ್ನು ಆ ಕತ್ತಲೆ ಕೋಣೆ ಒಳಗಡೆ ತುಂಬ್ತಾ ಇದ್ದ. ಅದರ ಬಾಗಿಲು ಮುಚ್ಚಿ ಅವರ ಚೀರಾಟ ಕೂಗಾಟ ಕೇಳಿ ಕೇಕೆ ಹಾಕಿ ವಿಕೃತ ಆನಂದವನ್ನು ಪಡಿತಾ ಇದ್ದ. ಆ ಕತ್ತಲೆ ಕೋಣೆ ಒಳಗಡೆ ನೀರಿನ ಕಾಲುವೆಯನ್ನೇ ಹರಿಸ್ತಾ ಇದ್ದ. ಆ ನೀರಿನ ಒಳಗೆ ಮೊಸಳೆಗಳನ್ನು ಬಿಡ್ತಾ ಇದ್ದ. ಇದಾದ ನಂತರ ನೀರಿಗೆ ಕರೆಂಟ್ ಕೊಡುವುದರ ಮೂಲಕ ಆ ಸೈನಿಕರನ್ನು ಕರೆಂಟ್ ಶಾಕ್ನಿಂದ ಹಾಗೆ ಮಾಡ್ತಾ ಇದ್ದ. ಇವರ ದೇಹವನ್ನು ತಂದು ತನ್ನ ಅಡಿಗೆ ಮನೆಯನ್ನು ತುಂಬಿಸಿಕೊಳ್ತಾ ಇದ್ದ. ಇದೆಲ್ಲ ಈದಿ ಅಮೀನ್ ಗೌಪ್ಯವಾಗಿ ಇಟ್ಟಿದ್ದ. ಆದರೆ ಕಾರಣಾಂತರಗಳಿಂದ ಮನೆಯಿಂದ ಆಚೆ ಇದ್ದ ಈದಿ ಅಮೀನ ಪತ್ನಿ ಅವತ್ತು ಒಂದಿನ ಮನೆಗೆ ಬರ್ತಾಳೆ. ಬಂದು ಈದಿ ಅಮೀನ್ ಮನುಷ್ಯರ ತಲೆಯನ್ನು, ಕಿವಿ, ಹೊಟ್ಟೆಯನ್ನು ತಿಂತಾ ಇದ್ದನ್ನು ನೋಡಿ ಒಂದು ಕ್ಷಣಕ್ಕೆ ದಿಗ್ಭ್ರಾಂತಿಗೆ ಒಳಗಾಗ್ತಾಳೆ. ಇದು ಸಾಲದು ಅಂತ ಈದಿ ಅಮೀನ್ ಮನುಷ್ಯರ ದೇಹವನ್ನು ಕತ್ತರಿಸಿ ಫ್ರಿಡ್ಜಿನಲ್ಲಿ ಇಟ್ಟಿರ್ತಾನೆ. ಈ ಈದಿ ಅಮೀನ್ಗೆ ಮಾನಸಿಕ ಕಾಯಿಲೆ ಇದೆ ಅಂತ ಅವನ ಡಾಕ್ಟರ್ಗಳು ಅವನಿಗೆ ಸೂಚಿಸಿರ್ತಾರೆ. ಆದರೆ ಯಾರಾದರೂ ಹುಚ್ಚನಿಗೆ ನಿಂಗೆ ಹುಚ್ಚು ಹಿಡಿದಿದೆ ಅಂತ ಹೇಳಿದ್ರೆ ಆ ಹುಚ್ಚ ತನಗೆ ಹುಚ್ಚಿದೆ ಅಂತ ಒಪ್ಕೋತಾನ? ಇಲ್ಲ. ಹಾಗೆಯೇ ಇವನು ಕೂಡ ಒಬ್ಬ. ಈದಿ ಅಮೀನ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿರ್ತಾನೆ, ಏನಂತ ಗೊತ್ತಾ, ಈ ಮನುಷ್ಯರ ಮಾಂಸ ಇದೆಯಲ್ಲ, ಇವರ ಮಾಂಸ ಚಿರತೆಗಳ ಮಾಂಸಕ್ಕಿಂತ ಉಪ್ಪುಪ್ಪು ಇರುತ್ತೆ ಅಂತ ಹೇಳಿರ್ತಾನೆ. ಉಗಾಂಡದಲ್ಲಿ ದಿನೇ ದಿನೇ ಈದಿ ಅಮೀನ ವಿರುದ್ಧ ಹೋರಾಟ, ಚಳುವಳಿ, ಸ್ಟ್ರೈಕ್ ಆಗೋಕ್ಕೆ ಶುರು ಆಗುತ್ತೆ. ಯಾವ ಮಟ್ಟಕ್ಕೆ ಅಂದರೆ, ಈದಿ ಅಮೀನ್ ಏನಾದರೂ ರೋಡಲ್ಲಿ ಸಿಕ್ಕರೆ ಅವನ ಜನ ಕಲ್ಲು ತಗೊಂಡು ಓಡಿ ಸಾಯಿಸಾಕ್ಬಿಡ್ತಾಯಿದ್ರು. ಅಷ್ಟರ ಮಟ್ಟಿಗೆ ಅವರ ಆಕ್ರೋಶ ಇತ್ತು. ಆಮೇಲೆ ಅವನು ಸೌದಿ ಅರೇಬಿಯಾಗೆ ಉಗಾಂಡದಿಂದ ತಲೆಮರೆಸ್ಕೊಂಡು ಹೋಗ್ತಾನೆ. ಆಮೇಲೆ ಆಗಸ್ಟ್ 16, 2003 ಈದಿ ಅಮೀನ್ ಅನ್ನೋ 78 ವರ್ಷದ ವೃದ್ಧ ಕಿಡ್ನಿ ವೈಫಲ್ಯದಿಂದ ಸಾವನ್ನಪ್ಪುತ್ತಾನೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಇಂಥದ್ದೇ ಒಂದು ಕುತೂಹಲಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದಿಡ್ತೀನಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.